ಐದನೇ ತರಂಗ. ಐದನೇ ತರಂಗದಲ್ಲಿ ಗ್ರಂಥಕರ್ತರಾದ ಸಾಧು ಶ್ರೀ ನಿಚ್ಚಲದಾಸಜಿಯವರು ನಿನ್ನಿನ ದಿವಸ ಏನು ಹೇಳಿದ್ರಪ್ಪ ಅಂತ ಕೇಳಿದ್ರೆ, 280ನೇ ಅಂಕದಲ್ಲಿ ಧ್ಯಾನ ಮತ್ತು ಜ್ಞಾನಗಳ ಭೇದ ಹಾಗೂ ಅಂಗ್ರಧ್ಯಾನವು ಯಾರಿಗೆ ಮಹಾವಾಕ್ಯವನ್ನು ವಿಚಾರ ಮಾಡಿದಾಗ್ಯಾದರೂ ಬುದ್ಧಿಯ ಮಂದತ್ವ ಮೊದಲಾದ ಯಾವುದೇ ಪ್ರತಿಬಂಧಕ ಇರುವುದರಿಂದ ಅಪರೋಕ್ಷ ಜ್ಞಾನವಾಗುವುದಿಲ್ಲವೋ ಅವರಿಗೆ ಈ ಲಯ ಚಿಂತನ ರೂಪ ಧ್ಯಾನವನ್ನು ಹೇಳಲ್ಪಟ್ಟಿರುತ್ತದೆ. ಧ್ಯಾನ ಮತ್ತು ಜ್ಞಾನಕ್ಕೂ ಎಷ್ಟು ಭೇದವಿರುತ್ತದೆ. ಜ್ಞಾನವು ಪ್ರಮಾಣ ಮತ್ತು ಪ್ರಮೇಯಗಳ ಅಧೀನವಿರುತ್ತದೆ. ಏನು ಜ್ಞಾನ? ಪ್ರಮಾಣ ಮತ್ತು ಪ್ರಮೇಯದ ಅಧೀನ ಇರ್ತದ ಜ್ಞಾನ. ಎಲ್ಲಿ ಪ್ರಮಾಣ ಮತ್ತು ಪ್ರಮೇಯ ಅಧೀನವಿರುತ್ತದೆ ಹೊರತು ವಿಧಿ ಹಾಗೂ ಪುರುಷನ ಇಚ್ಛೆಗಳ ಅಧೀನವಿರುವುದಿಲ್ಲದು. ಆದರೆ ಎರಡನೇದ್ದು, ಧ್ಯಾನವು ವಿಧಿ ಹಾಗೂ ಪುರುಷನ ಇಚ್ಛೆ ಮತ್ತು ವಿಶ್ವಾಸ ಹಾಗೂ ಹಠಗಳ ಅಧೀನವಿರುತ್ತದೆ. ಹೇಗೆಂದರೆ ಪ್ರತ್ಯಕ್ಷ ಜ್ಞಾನದಲ್ಲಿ ಪ್ರಮಾಣದ ನೇತ್ರ ಮತ್ತು ಪ್ರಮೇಯವಾದ ಘಟಾದಿಗಳು ಎಲ್ಲಿ ಇರುವವು ನೋಡ್ರಿ. ಹೇಗೆಂದರೆ ಪ್ರತ್ಯಕ್ಷ ಜ್ಞಾನದಲ್ಲಿ ಪ್ರಮಾಣವಾದ ನೇತ್ರ ಮತ್ತು ಪ್ರಮೇಯವಾದ ಘಟಾದಿಗಳು ಎಲ್ಲಿ ಇರುತ್ತವೆಯೋ ಅಲ್ಲಿ ನೇತ್ರಕ್ಕೂ ಮತ್ತು ಘಟಕ್ಕೂ ಸಂಬಂಧವಾಗುವುದರಿಂದ ಏನ್ರಿ ಪುರುಷನ ಇಚ್ಛೆಯೂ ಇಲ್ಲದೆ ಇದ್ದರೂ ಘಟದ ಪ್ರತ್ಯಕ್ಷ ಜ್ಞಾನವಾಗುತ್ತದೆ. ಅದು ಹೆಂಗಾಗ್ತದೆ ಅನ್ನೋದು ಹೇಳ್ತಾರ. ಭಾದ್ರಪದ ಶುದ್ಧ ಚತುರ್ಥಿಯ ದಿನ ಚಂದ್ರ ದರ್ಶನವು ನಿಷೇಧವಿರುತ್ತದೆ. ವಿಧಿ ಇರುವುದಿಲ್ಲ ನೋಡ್ಬೇಕಂತ. ಆದ್ದರಿಂದ ಪುರುಷನಿಗೆ ಈ ಇಚ್ಛೆಯಾಗುತ್ತದೆ, ನನಗೆ ಈ ಹೊತ್ತು ಚಂದ್ರ ದರ್ಶನವಾಗಬಾರದು. ಆದಾಗ್ಯಾದರೂ ಕೂಡ ಯಾವುದೇ ರೀತಿಯಿಂದ ನೇತ್ರ ಪ್ರಮಾಣವು ಯಾವ ಪ್ರಮೇಯವಾದ ಚಂದ್ರನೊಡನೆ ಸಂಬಂಧವಾದುದಾದರೆ ಚಂದ್ರನ ಪ್ರತ್ಯಕ್ಷ ಜ್ಞಾನವು ಅವಶ್ಯವಾಗಿಯೇ ಆಗುತ್ತದೆ. ಈ ರೀತಿಯಿಂದ ಪ್ರಮಾಣ ಪ್ರಮೇಯಗಳ ಅಧೀನವಾಗಿ ಜ್ಞಾನವಿರುತ್ತದೆ. ವಿಧಿ ಮತ್ತು ಇಚ್ಛೆಗಳ ಅಧೀನವಿರುವುದಿಲ್ಲ ಜ್ಞಾನ. ಮತ್ತು ಶಾಲಿಗ್ರಾಮವು ವಿಷ್ಣು ರೂಪವಿರುತ್ತದೆ. ಧ್ಯಾನದ ಬಗ್ಗೆ ಹೇಳ್ತಾರೆ. ಈಗ ಶಾಲಿಗ್ರಾಮವು ವಿಷ್ಣು ರೂಪವಿರುತ್ತದೆ ಎಂದು ಈ ರೀತಿ ಧ್ಯಾನವನ್ನು ಮಾಡಿದ್ದಾದರೆ ಅವರಿಗೆ ಉತ್ತಮ ಫಲವು ಪ್ರಾಪ್ತವಾಗುತ್ತದೆ. ಅಲ್ಲಿ ಶಾಸ್ತ್ರ ಪ್ರಮಾಣಗಳಿಂದ ವಿಷ್ಣುವಿನನ್ನು ಚತುರ್ಭುಜ ಮೂರ್ತಿ, ಶಂಖ, ಚಕ್ರ, ಗದಾ, ಪದ್ಮಧಾರಿ, ಲಕ್ಷ್ಮೀ ಸಹಿತನೆಂದು ತಿಳಿಯುತ್ತಾರೆ. ಮತ್ತು ನೇತ್ರ ಪ್ರಮಾಣದಿಂದ ಶಾಲಿಗ್ರಾಮವನ್ನು ಶಿಲಾ ಎಂದು, ಆ ಶಾಲಿಗ್ರಾಮ ಇದೇನದ ಶಿಲಾ ಒಂದು ಕಲ್ಲ ಎಂದು ತಿಳಿಯುತ್ತಾರೆ. ಆದಾಗ್ಯಾದರೂ ಅದು ಕಲ್ಲ ಅಂತ ತಿಳಿದಾಗ್ಯಾದರೂ ವಿಧಿ ಹಿಂಗ ಮಾಡ್ಬೇಕನ್ನೋದೊಂದು ವಿಧಿ. ಅಲ್ಲಿ ವಿಶ್ವಾಸ ಏನು ಇದು, ಇಲ್ಲಿ ಪರಮಾತ್ಮನೇ ಅದಾನ, ವಿಷ್ಣು ಅದಾನಂತ ವಿಶ್ವಾಸ. ಇಚ್ಛೆಗಳಿಂದ ಶಾಲಿಗ್ರಾಮವು ವಿಷ್ಣು ರೂಪವಿರುತ್ತದೆ. ಆದರೆ ಆ ಧ್ಯಾನವು ಅನೇಕ ಪ್ರಕಾರವಾಗಿರುತ್ತದೆ. ಕೆಲವು ಕಡೆ ಅನ್ಯ ವಸ್ತುಗಳನ್ನು ಅನ್ಯ ರೂಪದಿಂದ ಧ್ಯಾನ ಮಾಡುವುದಿರುತ್ತದೆ. ಹೇಗೆಂದರೆ ಶಾಲಿಗ್ರಾಮವನ್ನು ವಿಷ್ಣು ರೂಪದಿಂದ ಧ್ಯಾನ ಮಾಡುವುದೇನಿರುವುದೋ ಅದಕ್ಕೆ ಪ್ರತೀಕ ಧ್ಯಾನವೆಂದು ಹೇಳುತ್ತಾರೆ.
ಅದಕ್ಕೇನಂತರ ಪ್ರತೀಕ ಧ್ಯಾನವೆಂದು ಹೇಳುತ್ತಾರೆ. त्याने तुमच्या कॉलला होल्डवर ठेवला आहे. कृपया लाईनवरच राहा. The person you are speaking with has put your call on. ಇಲ್ಲಿ 321 ಟಿಪ್ಪಣಿ ನೋಡಿದೆವು. ಏನ್ ನಿನ್ ನೋಡಿದೇವ್ ಇಲ್ರಿ ಅವು? 321 ಏನಂತಾರ? ಯಾರ ವೃತ್ತಿಯು ಶಾಸ್ತ್ರ ಮೂಲಕ ಪರೋಕ್ಷ ಧ್ಯೇಯದಲ್ಲಿ ಸ್ಥಿತವಾಗಿರುವುದಿಲ್ಲವೋ ಆ ಪುರುಷನ ಪ್ರೇರಕವಾದ ಶಾಸ್ತ್ರಗಳ ವಚನ ರೂಪ ವಿಧಿಯಿಂದ ಬೋಧಿತ ಏನ್ರದು ಬೋಧಿತ ಅನ್ಯ ಧ್ಯೇಯದ ಪ್ರತಿನಿಧಿ ಒಬ್ಬ ವ್ಯಕ್ತಿಯು ಅಥವಾ ಒಂದು ಸಂಘದ ಪರವಾಗಿ ಕಾರ್ಯನಿರ್ವಹಿಸುವವನು ವಸ್ತುವಿನಲ್ಲಿ ಅನ್ಯ ಧ್ಯೇಯದ ಬುದ್ಧಿಯಿಂದ ಉಪಾಸನ ಮಾಡಬೇಕು. ಆ ಅನ್ಯದರ ಬುದ್ಧಿಯಿಂದ ಮಾಡುವ ಉಪಾಸನೆ ಆ ಧ್ಯಾನಕ್ಕೆ ಏನಂತಾರಪ್ಪ ಅಂತ ಕೇಳಿದ್ರೆ ಪ್ರತೀಕ ಧ್ಯಾನವೆಂದು ಹೇಳುತ್ತಾರೆ. ಅದಕ್ಕೇನಂತಾರ? ಪ್ರತೀಕ ಧ್ಯಾನ. ಅಲ್ಲಿ ಪ್ರತೀಕ ಧ್ಯಾನವೆಂದು ಹೇಳುತ್ತಾರೆ ಅನ್ನೋದ್ರ ಮೇಲೆ ಬಂದಿತ್ತು ಟಿಪ್ಪಣಿ. ಮತ್ತು ಎರಡನೇದ್ದು, ವೈಕುಂಠ ಲೋಕವಾಸಿಯಾದ ವಿಷ್ಣುವಿನನ್ನು ಶಂಖಚಕ್ರಾಧಿಕ ಸಹಿತವಾದ ಚತುರ್ಭುಜ ಮೂರ್ತಿ ರೂಪದಿಂದ ಮಾಡುವ ಧ್ಯಾನವು ಎಲ್ಲಿ ಇರುತ್ತದೆಯೋ ಅಲ್ಲಿ ಅನ್ಯವನ್ನು ಅನ್ಯ ರೂಪದಿಂದ ಮಾಡುವ ಧ್ಯಾನವಲ್ಲ. ಮತ್ತೇನೆಂದರೆ ಧ್ಯೇಯ ರೂಪ ಅನುಸಾರವಾಗಿ ಈ ಧ್ಯಾನವಿರುತ್ತದೆ. ವೈಕುಂಠವಾಸಿಯಾದ ವಿಷ್ಣುವಿನ ರೂಪವು ಪ್ರತ್ಯಕ್ಷವಂತೂ ಇರುವುದೇ ಇಲ್ಲ, ಕೇವಲ ಶಾಸ್ತ್ರಗಳಿಂದ ತಿಳಿಯಲ್ಪಟ್ಟಿರುತ್ತದೆ. ಅದು ಪ್ರತ್ಯಕ್ಷ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಶಾಸ್ತ್ರದಲ್ಲಿ, ಪುರಾಣದಲ್ಲಿ ಹಿಂಗದನವ, ಚಕ್ರ, ಗದಾ, ಪಿತಾಂಬರಧಾರಿ, ಲಕ್ಷ್ಮೀ ಸಹಿತ ಹಿಂಗೇನು ಶಾಸ್ತ್ರದಲ್ಲಿ ಹೇಳ್ಯಾರಲ್ಲ ಆ ರೀತಿ ತಿಳ್ಕೊಂಡು ಧ್ಯಾನ ಮಾಡೋದು. ಮತ್ತು ಶಾಸ್ತ್ರವು ಶಂಖಚಕ್ರಾಧಿಕ ಸಹಿತವಾಗಿ ವಿಷ್ಣುವಿನ ಸ್ವರೂಪವನ್ನು ಹೇಳಿರುತ್ತದೆ. ಆದ್ದರಿಂದ ಧ್ಯೇಯ ಸ್ವರೂಪದ ಅನುಸಾರವಾಗಿಯೇ ಈ ಧ್ಯಾನವಿರುತ್ತದೆ. ವಿಧಿ, ವಿಶ್ವಾಸ, ಇಚ್ಛೆಗಳಿಲ್ಲದೆ ಧ್ಯಾನವಾಗುವುದೇ ಇಲ್ಲ. ಧ್ಯಾನಕ್ಕೇನು ಬೇಕು? ವಿಧಿ ಬೇಕು, ವಿಶ್ವಾಸ ಬೇಕು, ಇಚ್ಛೆಗಳು ಬೇಕು. ಅವಿಲ್ಲಂದ್ರೆ ಧ್ಯಾನ ಆಗುವುದಿಲ್ಲ. ಇನ್ನು ಒಂದೇ ಕಡೆ ನೀನು ಈ ಉಪಾಸನೆಯನ್ನು ಮಾಡಬೇಕು ಎಂಬ ಪುರುಷನ ಪ್ರೇರಕ ವಚನವೇ ವಿಧಿ. ವಿಧಿ ಅಂದ್ರೆ ಏನಪ್ಪ ಅಂದ್ರೆ ನೀನು ಈ ಉಪಾಸನೆಯನ್ನು ಮಾಡಬೇಕು ಎಂಬ ಪುರುಷನ ಪ್ರೇರಕ ವಚನವೇ ವಿಧಿ ಎಂದು ಹೇಳಲ್ಪಡುತ್ತದೆ. ಇನ್ನು ಎರಡನೇ ಕಡ ಆ ವಚನದಲ್ಲಿ ಇಡುವ ಶ್ರದ್ಧೆಗೆ ವಿಶ್ವಾಸವೆಂದು ಹೇಳುತ್ತಾರೆ. ಮತ್ತು ಮೂರನೇದ್ದು, ಅಂತಃಕರಣದ ಕಾಮನಾರೂಪ ರಜೋಗುಣದ ವೃತ್ತಿಯು ಇಚ್ಛೆ ಎಂದು ಹೇಳಲ್ಪಡುತ್ತದೆ. ಇಚ್ಛಾ ಅಂದ್ರೇನು? ಅಂತಃಕರಣದ ಕಾಮನಾರೂಪ ರಜೋಗುಣದ ವೃತ್ತಿಯು ಇಚ್ಛೆ ಎಂದು ಹೇಳಲ್ಪಡುತ್ತದೆ. ಈ ಮೂರು ಧ್ಯಾನಕ್ಕೆ ಕಾರಣಗಳಾಗಿರುತ್ತವೆ ಹೊರತು ಜ್ಞಾನಕ್ಕಲ್ಲ. ಇವು ಜ್ಞಾನಕ್ಕಲ್ಲ. ನಾಲ್ಕನೇದ್ದು, ಧ್ಯಾನವು ಹಠದಿಂದ ಆಗುತ್ತದೆ. ಏನ್ರಿ? ಧ್ಯಾನ ಹಠದಿಂದ ಆಗ್ತದೆ. ಜ್ಞಾನದಲ್ಲಿ ಹಠದ ಅಪೇಕ್ಷೆ ಇರುವುದಿಲ್ಲ. ಯಾಕಂದರೆ ನಿರಂತರ ಧ್ಯೇಯಾಕಾರವಾದ ಚಿತ್ತವೃತ್ತಿಗೆ ಧ್ಯಾನವೆಂದು ಹೇಳುತ್ತಾರೆ. ಅಲ್ಲಿ ಒಂದು ವೇಳೆ ವೃತ್ತಿಯಲ್ಲಿ ವಿಕ್ಷೇಪ ಉಂಟಾದದ್ದಾದರೆ ಹಠದಿಂದ ವೃತ್ತಿಯನ್ನು ತಡೆಯಬೇಕು.
ಆ ವಿಕ್ಷೇಪ ಉಂಟಾಯ್ತಂದ್ರೆ ಏನ್ ಮಾಡ್ಬೇಕು? ಹಠದಿಂದ ವೃತ್ತಿಯನ್ನು ತಡೆದು ಅಲ್ಲೇ ನಿಂದ್ರಿಸ್ಬೇಕು. ಜ್ಞಾನ ರೂಪ ಅಂತಃಕರಣದ ವೃತ್ತಿಯಿಂದ ತತ್ಕಾಲದಲ್ಲಿ ಆವರಣ ಭಂಗವಾಗುವುದರಿಂದ ವೃತ್ತಿಯನ್ನು ತಡೆಯುವುದರಲ್ಲಿ ಯಾವ ಉಪಯೋಗವಿಲ್ಲ. ಜ್ಞಾನದಲ್ಲಿ ವೃತ್ತಿ ತಡೆಯೋದಿಲ್ಲ. ಅಲ್ಲಿ ಒಮ್ಮೆ ಆವರಣ ಭಂಗ ಆಯ್ತು, ಮುಗಿದೋಯ್ತಲ್ಲಿ. ಆದ್ದರಿಂದ ಹಠದ ಅಪೇಕ್ಷೆ ಇರುವುದಿಲ್ಲ. ಎಲ್ಲಿ? ಜ್ಞಾನದಲ್ಲಿ. ವೈಕುಂಠವಾಸಿಯಾದ ಚತುರ್ಭುಜ ವಿಷ್ಣುವಿನ ಧ್ಯಾನದಂತೆ ನಾನು ಬ್ರಹ್ಮನಿರುತ್ತೇನೆ ಎಂಬ ಈ ಧ್ಯಾನವಾದರೂ ಕೂಡ ಧ್ಯೇಯದ ಅನುಸಾರವಾಗಿರುತ್ತದೆ. ಪ್ರತೀಕ ಧ್ಯಾನ ಅಲ್ಲಿದು. ಆದರೆ ಇದು ಅಹಂಗ್ರ ಧ್ಯಾನವಿರುತ್ತದೆ. ಅಹಂಗ್ರ ಅಂದ್ರೇನು? ಧ್ಯೇಯಾನುಸಾರ ಧ್ಯಾನ. ಅದು ಧ್ಯೇಯಾನುಸಾರ ಧ್ಯಾನವನ್ನು ತನ್ನೊಡನೆ ಅಭೇದ ಮಾಡಿ ಚಿಂತನೆ ಮಾಡುವುದಕ್ಕೆ ಅಹಂಗ್ರ ಧ್ಯಾನವೆಂದು ಹೇಳುತ್ತಾರೆ. ಯಾವ ಪುರುಷನಿಗೆ ಅಪರೋಕ್ಷ ಜ್ಞಾನವಾಗಿರುವುದಿಲ್ಲವೋ, ಅವನಿಗೆ ಅಪರೋಕ್ಷ ಜ್ಞಾನ ಆಗಿತ್ತಲ್ಲಂದ್ರ ಮತ್ತು ವೇದದ ಆಜ್ಞಾರೂಪ ವಿಧಿಯಲ್ಲಿ ವಿಶ್ವಾಸವನ್ನಿಟ್ಟು ಹಠದಿಂದ ನಿರಂತರವಾಗಿ ನಾನು ಬ್ರಹ್ಮನಿರುತ್ತೇನೆ ಎಂಬ ಈ ವೃತ್ತಿಯು ಸ್ಥಿತರೂಪವಾದ ಅಹಂಗ್ರ ಧ್ಯಾನವನ್ನು ಯಾರು ಮಾಡುತ್ತಾರೆಯೋ ಅವರಿಗಾದರೂ ಕೂಡ ಜ್ಞಾನವು ಪ್ರಾಪ್ತಿಯಾಗಿ ಮೋಕ್ಷವು ಪ್ರಾಪ್ತವಾಗುತ್ತದೆ. ಅವರಿಗಾದ್ರೂ ಕೂಡ ಏನಾಗ್ತದ? ಜ್ಞಾನವು ಪ್ರಾಪ್ತಿ. ಕಡೆಗೆ ಇಲ್ಲಿವರೆಗೂ ಜ್ಞಾನಕ್ಕೆ ಬರಬೇಕು. ಅವರಿಗಾದರೂ ಕೂಡ ಜ್ಞಾನವು ಪ್ರಾಪ್ತಿಯಾಗಿ ಮೋಕ್ಷವು ಪ್ರಾಪ್ತವಾಗುತ್ತದೆ. ಧ್ಯಾನ ಮಾಡೋದ್ರಿಂದ ಏನಾಗ್ತದಪ್ಪ ಅಂತ ಕೇಳಿದ್ರೆ ಜ್ಞಾನ ಆಗ್ತದ ಅವ್ರಿಗೂ ಅನ್ನೋದ್ರ ಮ್ಯಾಗ 323 ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಮೂರ್ನೂರ 323 ಹೇಗೆಂದರೆ, ಸಂವಾದಿ ಭ್ರಮೆಯಿಂದ ಪ್ರವೃತ್ತನಾಗಿರುವ ಪುರುಷರಿಗೆ ಯಥಾರ್ಥ ಜ್ಞಾನದ್ವಾರ ಇಷ್ಟ ವಸ್ತುವಿನ ಲಾಭವಾಗುತ್ತದೆ. ಅದರಂತೆಯೇ ನಾನು ಬ್ರಹ್ಮನಿರುತ್ತೇನೆ ಎಂಬ ವೃತ್ತಿಯು ಸ್ಥಿರ ರೂಪವಾದ ಅಹಂಗ್ರ ಧ್ಯಾನವನ್ನು ಮಾಡಿದ್ದಾದರೆ ಅವನಿಗಾದರೂ ಕೂಡ ಏನಾಗ್ತದಪ್ಪ? ಜ್ಞಾನದ್ವಾರ ಮೋಕ್ಷವೇ ಪ್ರಾಪ್ತಿಯಾಗುತ್ತದೆ. ಏನು ಗೊತ್ತಾಯ್ತ್ರಿ ಇದು? ಹೇಗೆಂದರೆ, ಸಂವಾದಿ ಭ್ರಮೆಯಿಂದ ಪ್ರವೃತ್ತನಾಗಿರುವ ಪುರುಷನಿಗೆ ಹಲೋ ರೀ ಅಪ್ಪಾಜಿ. ಹೇಳ್ರಿಪ್ಪ. ಇದು ರೀಪ್ಪ 332 ಒಂದು ಮೇಲೆ ಕೊಟ್ಟರಲ್ರಿ, ಅದ್ರ ಕೆಳಗ ಇಲ್ಲ 32 ಇಲ್ರಿ. ಈ 322 ಒಂದು ಟಿಪ್ಪಣಿ ಉಳಿತ್ರಿ. ಒಮ್ಮೆ 322 ಕರೆಕ್ಟ್ ಬಂದ್ರಿ. ಅದು ಇಲ್ಲ ತರಕಾರಿ ಬಂದ್ರಿ. ತರಕಾರಿ ಏನ್ರಿ ಅದ್ರ ಮ್ಯಾಗ ಬಂದದ 22? ಹ್ಞೂ ರೀ ಕರೆಕ್ಟ್. ಓಂ ನಮಃ ಶಿವಾಯ. ಪಾದಕ ನಮಸ್ಕಾರ. 322. ಧ್ಯೇಯ ಸ್ವರೂಪದ ಅನುಸಾರವಾಗಿಯೇ ಈ ಧ್ಯಾನವಿರುತ್ತದೆ ಅನ್ನೋದ್ರ ಮ್ಯಾಗ ಕೊಟ್ಟರು. 322 ಅದ್ರ ಮ್ಯಾಗ ಬಂದದಂದ್ರೆ ಧ್ಯೇಯ ಸ್ವರೂಪದ ಅನುಸಾರವಾಗಿಯೇ ಈ ಧ್ಯಾನವಿರುತ್ತದೆ. 322 ಅದರಂತೆ ಏನ್ ಹೇಳ್ತಾರ್ರಿ? ನಾನು ಬ್ರಹ್ಮನಿರುತ್ತೇನೆ ಎಂಬ ಆಕಾರವುಳ್ಳ ಯಾವ ನಿರ್ಗುಣ ಉಪಾಸನಾರೂಪ ಅಹಂಗ್ರ ಧ್ಯಾನವಿರುತ್ತದೆಯೋ ಏನಂತಾರ್ರಿ? ಅದರಂತೆ ನಾನು ಬ್ರಹ್ಮನಿರುತ್ತೇನೆ ಎಂಬೇ ಆಕಾರವುಳ್ಳ
ಯಾವ ನಿರ್ಗುಣ ಉಪಾಸನಾರೂಪ ಅಹಂಗ್ರ ಧ್ಯಾನವಿರುವುದು, ಅದಾದರೂ ಕೂಡ ಧ್ಯೇಯಾನುಸಾರ ಧ್ಯಾನವೇ ಇರುತ್ತದೆ. ನಿರ್ಗುಣ ಬ್ರಹ್ಮ, ಆ ನಿರ್ಗುಣ ಬ್ರಹ್ಮನ ಅದುವೇ ನಾನಿರುತ್ತೇನೆ ಅಂತ ಏನು ಧ್ಯಾನದಲ್ಲ, ಅದು ಸಹಿತ ಹೆಂಗದಪ್ಪ ಅಂದ್ರೆ ಧ್ಯೇಯಾನುಸಾರ ಧ್ಯಾನ. ನಾನು ಬ್ರಹ್ಮನಿರುತ್ತೇನೆ ಎಂಬ ಆಕಾರವುಳ್ಳ ಯಾವ ನಿರ್ಗುಣ ಉಪಾಸನಾ ರೂಪ, ಉಪಾಸನೆ ಅಂತದು ನಿರ್ಗುಣ, ಅಲ್ಲಿ ಯಾವ ಆಕಾರ ಇಲ್ಲ, ಗುಣನೂ ಇಲ್ಲ, ಆಕಾರನೂ ಇಲ್ಲ, ಅದುವೇ ನಾನಿರುತ್ತೇನೆ ಅಂತ ಅಹಂಗ್ರ ಧ್ಯಾನವಿರುವುದು, ಅದಾದರೂ ಕೂಡ ಧ್ಯೇಯಾನುಸಾರ ಧ್ಯಾನವೇ ಇರುತ್ತದೆ. ಅದುವೇ ನಾನಿರುತ್ತೇನೆ, ಅದುವೇ ನಾನಿರುತ್ತೇನೆ ಅಂತ 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 ವೃತ್ತಿ ಏನಾಗ್ಬಿಡ್ತದಪ್ಪ ಅದರ ಆಕಾರ ಆಗಿಬಿಡ್ತದೆ. ಅದಕ್ಕೆ ಆಕಾರ ಇಲ್ಲ ಖರೆ, ಆದರೂ ಸಹಿತ ಅದರ ಆಕಾರ ತಾಳ್ತದದು. ನಿರ್ಗುಣ ಉಪಾಸನಾ ರೂಪ. ಈಗ ಬರ್ಪ್ ಅದ ಅಂದ್ರೂ ಸಹಿತ ಬರ್ಪ್ ಎದರದದು? ನೀರಿಂದದದು. ಅದು ನಿರ್ಗುಣ, ಅಲ್ಲಿ ಗುಣ ಇಲ್ಲ. ಅದನ್ನೇ ಮಾಡ್ತಾ 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 ಅದನ್ನೇ ಆಗಿಬಿಡ್ತದೆ. ಹೆಂಗಾಗ್ತದಂದ್ರೆ ಆ ಹುಲ್ಲು ಕಡ್ಡಿ ಹೋಗಿ ಬೆಂಕಿ ನೋಡ್ಲಿಕ್ಕೆ ಹೋದಂಗೆ ಆಗ್ತದದು. ಅದು ಅದರ ಆಕಾರ ಆಗಿಬಿಡ್ತು, ಹೊಳ್ಳಿ ಬರಲಿಲ್ಲ. ಅದು ಉಪ್ಪಿನ ಗೊಂಬಿ ಸಮುದ್ರ ನೋಡಕ್ಕೆ ಹೋಯ್ತದು, ನಮ್ಮ ಅಪ್ಪಗೆ ನೋಡಿ ಬರ್ತಾ ಇರ್ತದು, ಹೊಳ್ಳಿ ಬತ್ತನ್ನೋದು ಅದರ ಆಕಾರ ಆಗಿಬಿಡ್ತಲ್ಲೇ. ಹಂಗ ಯಾವ್ದ್ರ ಧ್ಯಾನ ಮಾಡ್ತಿ ಅದು ನೀ ಆಗ್ತಿ. ಧ್ಯಾನ ಮಾಡ್ತಾ 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 ಏನಾಗ್ತದಪ್ಪ ಅಂದ್ರೆ ಅದುವೇ ಆಗಿಬಿಡ್ತದೆ. ಇಲ್ಲಿ ಏನು ಬಂದದ್ರೆ ಈಗ 323 ಹೇಗೆಂದರೆ, ಸಂವಾದಿ ಭ್ರಮೆಯಿಂದ ಪ್ರವೃತ್ತನಾಗಿರುವ ಪುರುಷನಿಗೆ ಯಥಾರ್ಥ ಜ್ಞಾನದ್ವಾರ ಇಷ್ಟ ವಸ್ತುವಿನ ಲಾಭವಾಗುತ್ತದೆ. ಸಂವಾದಿ ಮಣಿಪ್ರಭಾ ಮಣಿಭ್ರಾಂತೆ ಸಂವಾದಿ ಭ್ರಮ ಉಚ್ಯತೆ. ಪಂಚದಶಿಯಲ್ಲಿ ಹೇಳ್ತಾರೆ ಇದು. ಮಣಿಪ್ರಭಾ ಮಣಿಭ್ರಾಂತಿ ಸಂವಾದಿ ಭ್ರಮ ಉಚ್ಯತೆ. ಒಂದು ಮಂದಿರದಲ್ಲಿ ಏನಿತ್ರಿ? ರತ್ನಿತ್ತು, ರತ್ನ, ಭಯಂಕರ ರತ್ನ ಅಂದ್ರೆ ಅದೇನು ಎಷ್ಟೋ ಕರೋಡ ಕಿಮ್ಮತ್ತಿಂದದು. ಅದು ತುಡುಗರಿಗೆ ಗೊತ್ತಾಗಿತ್ತು ಈ ಗುಡಿ ಒಳಗ ರತ್ನದ ಅಂತ. ಅವ್ರು ಆಯ್ದು ಹೋಗು ಮುಂದೆ ಏನಾಗಿತ್ತು, ಕಿಟಕಿಲೆ ಪ್ರಕಾಶ ಬಿದ್ದಿತ್ತು ಹೊರಗೆ. ಆ ಪ್ರಕಾಶ ಅದು ರತ್ನದ ಅಂತೇಳಿ ಓಡಿ ಹೋದವ. ಅಲ್ಲಿ ಓಡಿ ಹೋಗೋ ತಕ್ಕ ಏನಿತ್ತದು? ಪ್ರಕಾಶ ಇತ್ತು. ಪ್ರಕಾಶ ರತ್ನರೇ ಸಿಗಲಿಲ್ಲ, ಅದ್ರ ಪ್ರಕಾಶ ಅದ. ಆದ್ರೆ ಇದು ಎಲ್ಲಿದು ಬಂದದ ಅಂತ ಅದ್ರ ಶೋಧ ತೆಗೆದವ. ಆ ಬೆಳಕು ಹಿಡ್ಕೊಂಡು ಹೋದ ಕೂಡಲೇ ರತ್ನ ಸಿಗ್ತಾ ಇಲ್ರಿ ಅವನಿಗೆ. ಮೂಲ ಎಲ್ಲಿದ್ ಬತ್ತ ಅಲ್ಲಿಗೆ ಹೋದವ. ಮೊದಲೆಲ್ಲಿ ಆ ಬೆಳಕಿನಲ್ಲಿ ಪ್ರವೃತ್ತಿ ಆಗಿದೆ, ಅದು ನಿಷ್ಫಲ ಪ್ರವೃತ್ತಿ ಆಯ್ತು, ಸಿಗಲಿಲ್ಲ. ಅದರ ಪ್ರಕಾಶ ಇತ್ತದು. ಪ್ರಭಾ ಅಂದ್ರ ಪ್ರಕಾಶ. ಇದು ಎಲ್ಲಿದು ಬಂದದ ಅಂತ ಅದ್ರ ಗೋಟ್ ಹೋದ ಕೂಡಲೇ ಏನಾಯ್ತು ಅವನಿಗೆ? ಆ ರತ್ನ ಸಿಗ್ತಾ ಇಲ್ರಿ ಅವನಿಗೆ. ಅದರಂತೆ ಹೇಗೆಂದರೆ, ಸಂವಾದಿ ಭ್ರಮೆಯಿಂದ ಪ್ರವೃತ್ತನಾಗಿರುವ ಪುರುಷನಿಗೆ ಯಥಾರ್ಥ ಜ್ಞಾನದ್ವಾರ ಇಷ್ಟ ವಸ್ತುವಿನ ಲಾಭವಾಗುತ್ತದೆ. ಅದರಂತೆಯೇ
ದೃಷ್ಟಾಂತದದು. ನಾನು ಬ್ರಹ್ಮನಿರುತ್ತೇನೆ ಎಂಬ ವೃತ್ತಿಯು ಸ್ಥಿರ ರೂಪವಾದ ಅಂಗ್ರ ಧ್ಯಾನವನ್ನು ಮಾಡಿದ್ದಾದರೆ, ಅದು ಹ್ಯಾಂಗದ ಹಂಗ ಧ್ಯಾನ ಮಾಡಿದ್ದಾದರೆ ಅವನಿಗಾದರೂ ಕೂಡ ಜ್ಞಾನದ್ವಾರ ಮೋಕ್ಷವೇ ಪ್ರಾಪ್ತಿಯಾಗುತ್ತದೆ. ಅವನಿಗೆ ಕೂಡ ಏನಾಗ್ತದೆ? ಜ್ಞಾನದ್ವಾರ ಮೋಕ್ಷನೇ ಆಗ್ತದೆ. ಧ್ಯಾನ ಮಾಡ್ಕೋತ ಏನಾಗ್ತದೆ? ಜ್ಞಾನೋದಯ ಆಗ್ತದೆ. ಅವನಿಗಾದರೂ ಕೂಡ ಜ್ಞಾನದ್ವಾರ ಮೋಕ್ಷವೇ ಪ್ರಾಪ್ತವಾಗುತ್ತದೆ. ಎದ್ದೇಪಂತನಿಲ್ಲಿ ಅವನು ಸಂಶಯ ಮಾಡ್ತಾನ, ಧ್ಯಾನಕ್ಕೆ ವಿಷಯವಾದ ಯಾವ ಬ್ರಹ್ಮವಿರುವುದು ಅದು ಪರಮಾರ್ಥ ರೂಪವಿರುವುದಿಲ್ಲ, ಅದು ಸತ್ಯವಾದ ಬ್ರಹ್ಮ ಅಲ್ಲದು. ಮತ್ತೇನೆಂದರೆ ಮನೋಕಲ್ಪಿತವಿರುತ್ತದೆ. ಆದ್ದರಿಂದ ಭ್ರಮರೂಪವಿರುತ್ತದೆ ಅಂತನೋ. ಇದರಿಂದ ಅದನ್ನು ವಿಷಯ ಮಾಡುವಂಥ ವೃತ್ತಿರೂಪ ಧ್ಯಾನವಾದರೂ ಕೂಡ ಭ್ರಾಂತಿ ಜ್ಞಾನವೇ ಇರುತ್ತದೆ. ಅದ್ಯಾಂಗ ಸಿಗ್ತದದು, ಅದ್ಯಾಂಗ ಆಗ್ತದಂತನೋ. ಅದು ಸತ್ಯ ಬ್ರಹ್ಮ ಅಲ್ಲ, ಅದು ಮನೋಕಲ್ಪಿತದ. ನೋಡ್ರಿ ಏನಂತಾನೆ ಅಧ್ಯಾಪಕರ, ಧ್ಯಾನಕ್ಕೆ ವಿಷಯವಾದ ಯಾವ ಬ್ರಹ್ಮವಿರುವುದು ಅದು ಪರಮಾರ್ಥ ರೂಪವಿರುವುದಿಲ್ಲ. ಪರಮಾರ್ಥ ಅಂದ್ರೆ ಸತ್ಯವಾದದ್ದಲ್ಲದು. ಮತ್ತೇನೆಂದರೆ ಮನೋಕಲ್ಪಿತವಿರುತ್ತದೆ, ಅದು ಮನುಷ್ಯನಿಂದ ರಚನೆ ಮಾಡುತ್ತಿರ್ತದದು. ಆದ್ದರಿಂದ ಭ್ರಮರೂಪವಿರುತ್ತದೆ. ಇದರಿಂದ ಅದನ್ನು ವಿಷಯ ಮಾಡುವಂಥ ವೃತ್ತಿರೂಪ ಧ್ಯಾನವಾದರೂ ಆ ಧ್ಯಾನವಾದರೂ ಕೂಡ ಭ್ರಾಂತಿ ಜ್ಞಾನವೇ ಇರುತ್ತದೆ. ಅದರಲ್ಲಿ ಹೆಂಗಾಗ್ತದ್ರಿ ಅಂತ ನಾವು ತಥಾಪಿ ನೋಡ್ರಿ ಏನಂತಾರ, ರತ್ನದ ಪ್ರಕಾಶದಲ್ಲಿ ರತ್ನ ಬುದ್ಧಿಯನ್ನು ಮಾಡಿ ಸಂವಾದಿ ಭ್ರಮೆಯಿಂದ ಓಡಿ ಹೋದ ಪುರುಷನಿಗೆ ರತ್ನದ ಜ್ಞಾನ ಉಂಟಾಗಿ ರತ್ನವು ಪ್ರಾಪ್ತಿಯಾಗುವಂತೆ, ಅವನಿಗೆ ಹಂಗ ರತ್ನ ಸಿಕ್ತಲ್ಲ ಹಂಗೆ ಇವನಿಗೂ ಸಿಗುತ್ತದ. ಅದು ಸತ್ಯ ಇಲ್ಲ ಅಂದ್ರೂ ಮನೋಕಲ್ಪಿತ ಇದ್ರು ಸಹಿತ ಅದಕ್ಕೆ ಆಧಾರದ ಇಷ್ಟಾನ ಏನದ? ಅಧ್ಯಸ್ತು ವಸ್ತು ಅದಂದ್ರೆ ಸಹಿತ ಅದಕ್ಕೆ ಆಧಾರದ ಇಷ್ಟಾನ ಏನದದು? ಆ ಸತ್ಯ ಬ್ರಹ್ಮನೇ ಅದ. ಉಕ್ತ ಪ್ರಕಾರ ಮಾಡುವ ಧ್ಯಾನದಿಂದ ಬ್ರಹ್ಮದ ಜ್ಞಾನ ಉಂಟಾಗಿ ಮೋಕ್ಷ ಪ್ರಾಪ್ತವಾಗುವುದು ಸಂಭವಿಸುತ್ತದೆ. ಸಂವಾದಿ ಭ್ರಮೆಯ ವರ್ಣನೆಯನ್ನು ಪಂಚದಶಿಯಲ್ಲಿಯೇ ಧ್ಯಾನ ದೀಪದ ಆರಂಭದಲ್ಲಿ ಬರೆದಿರುತ್ತೇವೆ. ಯಾರತ್ತರ? ಪಂಡಿತ ಪೀತಾಂಬರಜಿಯವರು. ಸಂವಾದಿ ಭ್ರಮೆಯ ವರ್ಣನೆಯನ್ನು ಪಂಚದಶೆಯಲ್ಲಿಯ ಧ್ಯಾನ ದೀಪದ ಆರಂಭದಲ್ಲಿ ಬರೆದಿರುತ್ತೇವೆ. ಅಲ್ಲಿ ನೋಡ್ಕೋರಿ. ಎಲ್ಲಿ ಬಂದಿತ್ರಿ ಇದು? ಹಠದಿಂದ ನಿರಂತರವಾಗಿ ನಾನು ಬ್ರಹ್ಮನಿರುತ್ತೇನೆ ಎಂಬ ಈ ವೃತ್ತಿಯು ಸ್ಥಿರ ರೂಪವಾದ ಅಹಂಗ್ರ ಧ್ಯಾನವನ್ನು ಯಾರು ಮಾಡುತ್ತಾರೆಯೋ ಅವರಿಗಾದರೂ ಕೂಡ ಜ್ಞಾನವು ಪ್ರಾಪ್ತಿಯಾಗಿ ಮೋಕ್ಷವು ಪ್ರಾಪ್ತವಾಗುತ್ತದೆ. ಇನ್ನ ಪ್ರಣವದ ಉಪಾಸನೆಯು ಇನ್ನೇನ್ ಹೇಳ್ತಾರ್ರಿ? ಪ್ರಣವದ ಉಪಾಸನೆ 281ನೇ ಅಂಕದಲ್ಲಿ ಪ್ರಣವದ ಅಹಂಗ್ರ ಧ್ಯಾನವು ಬೇರೆ ರೀತಿಯಿಂದ ಅಹಂಗ್ರ ಉಪಾಸನೆಯನ್ನು ಹೇಳುತ್ತೇವೆ.
ಸವಯ್ಯ ಚಂದ ಧ್ಯಾನ ಹಂಗ್ರ ಪ್ರಣವ ರೂಪಕೋ ಕಹೋ ಸುರೇಶ್ವರ ಶ್ರುತಿ ಅನುಸಾರ ಅಕ್ಷರ ಪ್ರಣವ ಬ್ರಹ್ಮ ಮಮ ರೂಪಸು ಯೋ ಅನುಲವ ನಿಜಮತಿ ಗತಿ ಧಾರ. ಅದ್ರ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ, ಪ್ರಣವ ರೂಪಕೋ ಅಂದ್ರ ಓಂಕಾರ ಸ್ವರೂಪದ ಅಂಗ್ರ ಧ್ಯಾನವನ್ನು ಯಾರು ಶ್ರೀ ಸುರೇಶ್ವರಾಚಾರ್ಯರು ಶ್ರುತಿ ಅನುಸಾರ ಅಂದ್ರ ಮಾಂಡುಕ್ಯ ಪ್ರಶ್ನೆ ಮೊದಲಾದ ಶ್ರುತಿಗಳ ಅನುಸಾರವಾಗಿ ಹೇಳಿರುತ್ತಾರೆ. ಪ್ರಣವ ಅಂದ್ರೆ ಓಂಕಾರ ಅಕ್ಷರವು ಅದು ಹೆಂಗದ ಬ್ರಹ್ಮ ಸ್ವರೂಪವಾಗಿದ್ದು. ಅದೇನಂದ್ರಿ ಓಂಕಾರವು ಹೆಂಗದಪ್ಪ ಬ್ರಹ್ಮ ಸ್ವರೂಪವಾಗಿದ್ದು, ಬ್ರಹ್ಮಕ್ಕಿಂತ ಬೇರೆ ಇಲ್ಲದ ಓಂಕಾರ. ಪ್ರಣವ ರೂಪ ಬ್ರಹ್ಮವು ಅಂದ್ರ ಮಮ ಅಂದ್ರ ನನ್ನ ಸ್ವರೂಪವಾಗಿರುವುದು. ಅದೇನದ ನನ್ನ ಸ್ವರೂಪ. ಅದಕ್ಕೇನಂತಾರೆ, ನಾನು ಪ್ರಣವ ರೂಪ ಬ್ರಹ್ಮನಿರುತ್ತೇನೆ. ನಾ ಏನದೇನಪ್ಪ ಅಂದ್ರೆ ಪ್ರಣವ ರೂಪ ಬ್ರಹ್ಮನಿರುತ್ತೇನೆ ಎಂದು ಹೀಗೆ ಅನುಲವ ಅಂದ್ರೆ ಒಂದು ಕ್ಷಣವೂ ಕೂಡ ಚಂಚಲವಾಗದೆ, ವೃತ್ತಿ ಯಕಾಡಿ ಬಿಡ್ಲಾರ್ದೆ, ನಿಜಮತಿ ನಿನ್ನ ಬುದ್ಧಿಯು ಗತಿ ಅಂದ್ರೆ ವೃತ್ತಿಯನ್ನು ಪ್ರವಾಹ ರೂಪವಾಗಿ ಹರಿಸು. ಅದುವೇ ಆ ಪ್ರಣವ ರೂಪ ಬ್ರಹ್ಮವೇ ನಾನಿದ್ದೇನೆ, ಅದುವೇ ನಾನಿದ್ದೇನೆ, ಅದುವೇ ನಾನಿದ್ದೇನೆ. ಹಿಂಗೊಂದು ಸ್ವಲ್ಪ ಯಕಾಡಿ ಬಿಡದೆ ನಿರಂತರ ಹರಿಸು. ಅಂದ ನೋಡಿರ್ಬೇಕಾರೆ ಅದೇ ಆಗಿಬಿಡ್ತದ. ಯಾವಾದ್ರ ಧ್ಯಾನ ಮಾಡ್ತಿ ಅದು ನೀ ಆಗ್ತಿ. ಪ್ರವಾಹ ರೂಪವಾಗಿ ಹರಿಸು, ಧಾರಾಕಾರವಾಗಿ. ಆ ಪ್ರಣವ ರೂಪ ಬ್ರಹ್ಮವೇ ನಾನಿರುತ್ತೇನೆ ಅಂತ. ಅದನ್ನು ಬಿಟ್ಟುಕೊಟ್ಟು ಏನೇನೇನೇನೋ ಆಗ್ಲಿಕತ್ತಿದೀನಿ. ದೇಹನ ಅಂದು ದೇಹ ಆಗ್ಲಿಕತ್ತಿದಿ, ಏನೇನೋ ಆಗ್ಲಿಕತ್ತಿದಿ, ಅದ ಆಗ್ಲಿಕ್ಕೆ ಹೋಗ್ಬೇಡ. ಆ ಪ್ರಣವ ರೂಪವೇ ಬ್ರಹ್ಮವೇ ನಾನಿರುತ್ತೇನೆ ಎಂದು ಪ್ರವಾರೂಪವಾಗಿ ಹರಿಸು. ಇನ್ನ ಸವಯ್ಯ ಚಂದ ಹೇಳ್ತಾರೆ ನೋಡ್ರಿ, ಧ್ಯಾನ ಸಮಾನ ಆನ ನಹಿ ಜ್ಞಾನ ಸಮಾನ ಅನ್ಯ ನಹಿ. ಯಾಕೆ पंचीकरण प्रकार विचार जो यह करत उपासना सो मुनि तुरत नशे संवार अपार अर्थ ಇದಕ್ಕೆ ಸರಿ ಸಮಾನವಾದ ಏನಂತಾರೆ, ಇದಕ್ಕೆ ಸರಿ ಸಮಾನವಾದ ಅನ್ಯ ಬೇರೆ ಧ್ಯಾನವು ಮತ್ತೊಂದಿಲ್ಲ. ಇದಕ್ಕೆ ಸರಿ ಸಮಾನವಾದ ಧ್ಯಾನ ಮತ್ತೊಂದಿಲ್ಲವೇ ಇಲ್ಲ. ಏನು? ಆ ಪ್ರಣವ ರೂಪ ಬ್ರಹ್ಮವೇ ನಾನಿರುತ್ತೇನೆ ಅಂತ ಅನ್ನುವಂಥ ಉಪಾಸನೆ ಇದು ಏನದ ಧ್ಯಾನ ಮತ್ತೊಂದಿಲ್ಲ. ಆದುದರಿಂದ ಶ್ರೀ ಸುರೇಶ್ವರಾಚಾರ್ಯರಿಂದ ರಚಿತವಾದ ಪಂಚೀಕರಣವೆಂಬ ಗ್ರಂಥದಿಂದ ಧ್ಯಾನದ ಪ್ರಕಾರ ವಿಶೇಷವಾದ ರೀತಿಯನ್ನು ವಿಚಾರ ಮಾಡುವಂಥವನಾಗು.
ಮತ್ತು ಜೋ ಯಾವನು ಈ ಉಪಾಸನವನ್ನು ಮಾಡುತ್ತಾನೆಯೋ ಅವನಿಗೇನಂತಾರೆ? ಮುನಿ. ಅವನು ಮುನಿ. ಮುನಿ ಅಂದ್ರೆ ಯಾರಿಗಂತಾರ್ರಿ? ಓಂ ನಮ ಶಿವಾಯ. ಯಾರು ಯಾತ್ರ ಆರ್ಲತ್ತಿನ ಅಲ್ಲೋರಿಪ್ಪ, ಹೇಳ್ರಿ ಸರ್. ಮನವನ್ನು ಆತ್ಮದಲ್ಲಿ ಯಾವಾತನು ಲಯ ಮಾಡುವನು ಅವನು ಮುನಿ ಏನ್ರಿಪ್ಪ? ಹಾ, ಮುನಿ ಅಂದ್ರ ಹೇಳ್ರಿ. ನಿರಂತರ ಅದ್ವಿತೀಯ ಅರ್ಥ ವೇದಶಾಸ್ತ್ರಾರ್ಥ ತತ್ವಾಂತ ಮುನಿ. ನೀವು ಎರಡು ಕೂಡಿಸಿದ್ರಿ ಅಮ್ಮವ್ರಿ. ಹೌದೇನ್ರಪ್ಪ? ಲಕ್ಷಣ ಎರಡು ಒಂದ್ರದಾಗೆ ಹೇಳಿಬಿಟ್ರಿ. ಮುನಿ ಅಂದ್ರ ನಿರಂತರ ಅದ್ವಿತೀಯಾರ್ಥ ಮನನಶೀಲತ್ವ ಮುನಿ. ನಾ ಹಂಗ ಬರ್ಕೊಂಡನ್ರಪ್ಪ, ತಪ್ಪಾಗೈತಿ ನೋಡೋದು. ಹ್ಞೂನ್ರಿ. ಮುನಿ ಮುನಿ ಅಂದ್ರೆ ಯಾರಿಗಂತಾರಪ್ಪ ಅಂತ ಕೇಳಿದ್ರ ನಿರಂತರ ಅದ್ವಿತೀಯ ಅರ್ಥ ಮನನಶೀಲತ್ವ ಮುನಿ. ಮಹೇಶಣ್ಣ ನಿಮ್ದು ನೋಟ್ ಮಾಡ್ರಿ. ಮುನಿ ಅಂದ್ರೆ ಎದಕ್ಕಂತಾರಪ್ಪ ಅಂತ ಕೇಳಿದ್ರೆ ನಿರಂತರ ಅದ್ವಿತೀಯ ಅರ್ಥ ಮನನಶೀಲತ್ವಂ ಮುನಿ. ಇನ್ನೊಂದೇನಪ್ಪಾ ಅಂದ್ರೆ ವೇದ ಶಾಸ್ತ್ರಾರ್ಥ ತತ್ವಾವಗಂತಹ ಮುನಿ. ಹಾ, ಎರಡದವ್ರಮ್ಮ. ನೀವು ಎರಡು ಕೂಡಿಸಿದ್ರಿ ಅವಕ್ಕ. ಹಾ, ಮೊದಲನೇದ್ದು ನಿರಂತರ ಅದ್ವಿತೀಯ ಅರ್ಥ ಮನನಶೀಲತ್ವ ಮುನಿ. ಎರಡನೇದ್ದು ವೇದ ಶಾಸ್ತ್ರಾರ್ಥ ತತ್ವಾವಗಂತಹ ಮುನಿ. ವೇದ ಶಾಸ್ತ್ರಾರ್ಥ ತತ್ವಾವಗಂತಹ ಮುನಿ. ಮತ್ತೊಮ್ಮದು ತಿಳಿದು ಕೇಳ್ಕೊಂಡು ಗಟ್ಟಿ ಮಾಡುದ್ರಿ ಅದಕ್ಕೆ. ಮುನಿ ಅವನು ಮುನಿ ಮತ್ತು ತಪಸ್ವಿಯಾಗಿ. ತಪ ಅಂದ್ರೆ ಮತ್ತೆಲ್ಲರೇ ಹೋಗಿ ಗುಡ್ದಾಗ ಕುಂಡ್ರದಿಲ್ಲ. ತಪ ಅಂದ್ರೆ ಏನಪ್ಪಾ ಅಂದ್ರ ಆಲೋಚನೆ ಅಂದ್ರೆ ವಿವೇಕ. ಅದ್ರ ಬಗ್ಗೆ ತಪಸ್ವಿಯಾಗಿ ಅಪಾರ ಸೀಮಾರಹಿತವಾದ ಸಂಸಾರ ದುಃಖವನ್ನು ಏನ್ ಮಾಡ್ತಾನ? ತುರತ್ ಅಂದ್ರೆ ಕೂಡಲೇ ನಸೈ ಅಂದ್ರೆ ನಾಶ ಮಾಡಿಕೊಳ್ಳುತ್ತಾನೆ. ಅವ ಏನ್ ಮಾಡ್ತಾನಪ್ಪ? ಈ ಸಂಸಾರ ದುಃಖವನ್ನು ಕೂಡಲೇ ತತ್ಕಾಲದಲ್ಲಿಯೇ ನಾಶ ಮಾಡಿಕೊಳ್ಳುತ್ತಾನೆ. ಟೀಕಾ ನೋಡ್ರಿ ಏನಂತಾರ? ಹೇ ಶಿಷ್ಯನೇ, ಪ್ರಣವ ರೂಪದ ಅಂದರೆ ಓಂಕಾರ ಸ್ವರೂಪದ ಅಹಂಗ್ರ ಧ್ಯಾನವನ್ನು ಮಾಂಡುಕ್ಯ ಅನ್ನೋದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ, 324. ಏನ್ ಹೇಳ್ತಾರೆ ಪಂಡಿತ ಪೀತಾಂಬರಿಜಿಯವರು? ಇಲ್ಲಿ ಮಾಂಡುಕ್ಯ ಶಬ್ದದಿಂದ ಗೌಡಪಾದಾಚಾರ್ಯ ಕೃತವಾದ ಮಾಂಡುಕ್ಯ ಉಪನಿಷತ್ತಿನ ಕಾರಿಕೆಯು ಕೂಡ ಗ್ರಹಣವಿರುತ್ತದೆ. ಮಾಂಡುಕ್ಯ ಶಬ್ದದಿಂದ ಗೌಡಪಾದಾಚಾರ್ಯ ಕೃತವಾದ ಮಾಂಡುಕ್ಯ ಉಪನಿಷತ್ತಿನ ಕಾರಿಕೆಯು ಕೂಡ ಗ್ರಹಣವಿರುತ್ತದೆ. ಏನಂತಾರೆ? ಹೇ ಶಿಷ್ಯನೇ, ಪ್ರಣವ ರೂಪದ ಅಂದರೆ ಓಂಕಾರ ಸ್ವರೂಪದ ಅಹಂಗ್ರ ಧ್ಯಾನವನ್ನು ಮಾಂಡುಕ್ಯ ಪ್ರಶ್ನೆ ಮೊದಲಾದ
ಶ್ರುತಿಗಳ ಅನುಸಾರವಾಗಿ ಶ್ರೀ ಸುರೇಶ್ವರಾಚಾರ್ಯರು ಹೇಳಿರುತ್ತಾರೆ. ಅದನ್ನು ನೀನು ಮಾಡುವಂಥವನಾಗು. ಯಾರು? ಶಂಕರಾಚಾರ್ಯರ ಶಿಷ್ಯರಾದ ಸುರೇಶ್ವರಾಚಾರ್ಯರು. ಅವರು ಎಷ್ಟು 85 ವರ್ಷಿಗೆ ಅವರು ಶಿಷ್ಯರಾಗ್ಯಾರ್ರಿ. ಸಂಕ್ಷೇಪದಿಂದ ಅದರ ಪ್ರಕಾರವು ಈ ರೀತಿಯಾಗಿರುತ್ತದೆ. ಪ್ರಣವ ಅಕ್ಷರವು ಬ್ರಹ್ಮ ಸ್ವರೂಪವಿರುತ್ತದೆ. ಪ್ರಣವ ಬ್ಯಾರೆ ಅಲ್ಲ, ಬ್ರಹ್ಮ ಬ್ಯಾರೆ ಅಲ್ಲದು. ಓ ಮನೋಧ್ಯಾನದಲ್ರಿ ಅದು. ಪ್ರಣವ ಅಕ್ಷರವು ಬ್ರಹ್ಮರೂಪವಿರುತ್ತದೆ. ಅಕ್ಷರ ಅಕ್ಷರ ಅಂದ್ರೆ ನಾಶವಾಗಲಾರದ್ರಿ. ಅಕ್ಷರ ಅಂದ್ರೆ ನ ಅಕ್ಷರತೆ ನ ನಶ್ಯತಿ ಇತಿ ಅಕ್ಷರ. ಅಕ್ಷರ ಅಂದ್ರೆ ಏನಪ್ಪಾ? ನ ಕ್ಷರತೆ ನ ನಶ್ಯತೆ ಇತಿ ಅಕ್ಷರ. ಪ್ರಣವ ಅಕ್ಷರವು ಬ್ರಹ್ಮ ರೂಪವಿರುತ್ತದೆ. ಅಪ್ಪಾರ ಇನ್ನೊಮ್ಮೆ ಹೇಳ್ರಿ ಅದನ್ನ ಲಕ್ಷಣ ರೀ. ಅಕ್ಷರ ಅಕ್ಷರ ಅಂದ್ರೆ ನೋಡ್ರಮ್ಮ, ನ ಕ್ಷರತಿ. ಕ್ಷರ ಅಂದ್ರೆ ಕ್ಷೀಣ ಆಗುದು. ನ ಅಂದ್ರೆ ಅದು ನಿಷೇಧ ಮಾಡ್ತದದು. ನ ಕ್ಷರತೆ ನ ನಶ್ಯತಿ, ನಾಶ ಆಗುದಿಲ್ಲದು. ನ ನಶ್ಯತಿ, ನ ಕ್ಷರತಿ ನ ನಶ್ಯತಿ ಇತಿ ಅಕ್ಷರ. ಪ್ರಣವ ಅಕ್ಷರವು ಬ್ರಹ್ಮರೂಪವಿರುತ್ತದೆ. ಆ ಪ್ರಣವ ರೂಪವಾದ ಬ್ರಹ್ಮವೇ ನಾನಿರುತ್ತೇನೆ. ಈ ರೀತಿಯಿಂದ ಅನುಲವ ಅಂದ್ರೆ ಆ ರೀತಿ ನೀನು ಮಾಡು. ಓಮಿತ್ಯಾಕ್ಷರಂ ಬ್ರಹ್ಮ ವಹನ್ ಮಾಮಾನುಸ್ಮರಣಂ ಯ ಪ್ರಯಾ ತ್ರಜಂ ದೇಹಂ ಸಯಾತಿ ಪದ ಮಾಂಗಂತಿಂ. ಏನಂತಾರ ನೋಡ್ರಿ ಇದು? ಏನಂತಾರ? ಗೀತಾ ವಾಕ್ಯದ ನೋಡ್ರಿ ಇದು. ಓದ್ರಿ ಯಾರು ಶ್ಲೋಕ ಗೀತಾದ್ದು ಕೊಟ್ಟಾರ್ರಿ. ಓದ್ರಿಮ್ಮ. ಓಂ ನಿತ್ಯೆ ರಾಕ್ಷರಂ ಬ್ರಹ್ಮ. ಓಂ ನಿತ್ಯೆ ರಾಕ್ಷರಂ ಬ್ರಹ್ಮ ವ್ಯಾಹನ್ ಮಾಮನುಸ್ಮರನ್ ಯಹ ಪ್ರಯಾ ತ್ಯಜಂ ದೇಹಂ ಸಯಾತಿ ಪದ ಮಾಂಗತಿಂ. ಧನ್ಯವಾದಗಳು ಅಮ್ಮವ್ರ ಪಾದಕ್ಕೆ. ಅಂದರೆ ಕ್ಷಣ ಮಾತ್ರವೂ ಕೂಡ ಅಂತರಾಯ ರಹಿತವಾದ ಅಂತರಾಯ ಅಂದ್ರೆ ದೂರ, ಅಂತರಾಯ ಅಂದ್ರೆ ರಹಿತವಾದಂದ್ರ ಅದು ತನಗೆ ಬೇರೆ ಇಲ್ಲ. ಅಂದರೆ ಕ್ಷಣ ಮಾತ್ರವೂ ಕೂಡ ಅಂತರಾಯ ರಹಿತವಾದ ವೃತ್ತಿಯನ್ನು ಸ್ಥಿರವಾಗಿ ಮಾಡಬೇಕು. ಅಲ್ಲಿ ಆ ವೃತ್ತಿ ಧಾರಾಕಾರವಾಗಿ ಸ್ಥಿರ ಮಾಡ್ಬೇಕು. ಅದಕ್ಕೆ ಅದುವೇ ನಾನಿದ್ದೇನೆ, ನಾನೇ ಅದು ಇದ್ದೇನೆ, ಅದುವೇ ನಾನಿದ್ದೇನೆ ಅಂತ. ಇದಕ್ಕೆ ಸಮಾನವಾದ ಬೇರೆ ಧ್ಯಾನವೇ ಇರುವುದಿಲ್ಲ. ಅದುವೇ ನಾನು, ನಾನೇ ಅದು, ಅದುವೇ ನಾನು, ನಾನೇ ಅದು ಅಂತ ಹಿಂಗ ಧಾರಾಕಾರ. ಮತ್ತು ಈ ಧ್ಯಾನದ ವಿಶೇಷವಾದ ರೀತಿಯನ್ನು ಶ್ರೀ ಸುರೇಶ್ವರಾಚಾರ್ಯರಿಂದ ರಚಿತವಾದ ಪಂಚೀಕರಣವೆಂಬ ಗ್ರಂಥದಿಂದ ತಿಳಿದುಕೊಳ್ಳಬೇಕು. 4ನೆಯ ಚರಣದ ಅರ್ಥವು ಸ್ಪಷ್ಟವಿರುತ್ತದೆ. ಏನ್ ಹೇಳಿದ್ರಿ ಇಲ್ಲಿ ತಕ? ಪ್ರಣವದ ಉಪಾಸನೆಯು ಹೇಳಿದರು. ಇನ್ನ 282ನೇ ಅಂಕದಲ್ಲಿ ನಿರ್ಗುಣ ಮತ್ತು ಸಗುಣ ಪ್ರಣವ
ಏನ್ರಿ? ನಿರ್ಗುಣ ಮತ್ತು ಸಗುಣ ಪ್ರಣವೋಪಾಸನೆಯ ಫಲಸಹಿತವಾದ ಕಥನವು. ನಿರ್ಗುಣ ಮತ್ತು ಸಗುಣ ಪ್ರಣವೋಪಾಸನೆಯು. ಪ್ರ ಅಂದ್ರೆ ಪ್ರಪಂಚ, ನ ಅಂದ್ರ ಇಲ್ಲ. ಪ್ರಣವೋಪಾಸನೆಯ ಫಲಸಹಿತವಾದ ಕಥನ ಮಾಡ್ತಾರ ಯಜ್ಞಪಂಥನಲ್ಲಿ. ಪ್ರಣವೋಪಾಸನೆಯು ಬಹಳ ಉಪನಿಷತ್ತುಗಳಲ್ಲಿ ಹೇಳಿರುತ್ತದೆ. ಯಾವುದತ್ತು ಮಾಡ್ಬೇಕ್ರಿ ನಾವು ಇಲ್ಲಿ? ಏನಂತ ನಾವು ಯಜ್ಞಪ್ಗಾರ? ಪ್ರಣವೋಪಾಸನೆಯು ಬಹಳ ಉಪನಿಷತ್ತುಗಳಲ್ಲಿ ಹೇಳಿರುತ್ತದೆ. ಅದಕ್ಕೆ ತಥಾಪಿ ಹೇಳ್ತಾರ ಎಲ್ಲಿ ಯಾವುದು ಮಾಡ್ಬೇಕಂದ್ರೆ ಮಾಂಡುಕ್ಯ ಉಪನಿಷತ್ತಿನಲ್ಲಿ. ಏನ್ರಿ? ಮಾಂಡುಕ್ಯ ಉಪನಿಷತ್ತಿನಲ್ಲಿ ವಿಶೇಷವಾಗಿ ಹೇಳಿರುತ್ತದೆ. ಅದರ ವ್ಯಾಖ್ಯಾನದಲ್ಲಿ ಭಾಷ್ಯಕಾರರು ಮತ್ತು ಆನಂದಗಿರಿಯವರು ಅದರ ರೀತಿಯನ್ನು ಸ್ಪಷ್ಟವಾಗಿ ಬರೆದಿರುತ್ತಾರೆ. ಅದೇ ರೀತಿಯನ್ನು ವಾರ್ತಿಕಕಾರರು ಯಾರು? ಸುರೇಶ್ವರಾಚಾರ್ಯರು ಪಂಚೀಕರಣದಲ್ಲಿ ಬರೆದಿರುತ್ತಾರೆ. ಆದಾಗ್ಯಾದರೂ ಆ ಗ್ರಂಥವನ್ನು ವಿಚಾರ ಮಾಡುವುದರಲ್ಲಿ ಯಾರ ಬುದ್ಧಿಯೂ ಸಮರ್ಥವಾಗಿರುವುದಿಲ್ಲವೋ ಅವರ ಸಲುವಾಗಿ ಪ್ರಣವೋಪಾಸನೆಯ ರೀತಿಯನ್ನು ನಾವು ಬರೆದಿರುತ್ತೇವೆ. ಎರಡು ಪ್ರಕಾರವಾದ ಪ್ರಣವದ ಚಿಂತನೆಯನ್ನು ಉಪನಿಷತ್ತುಗಳಲ್ಲಿ ಹೇಳಲ್ಪಡುತ್ತದೆ. ಒಂದೇನೋ ಪರಬ್ರಹ್ಮ ರೂಪದಿಂದ ಪ್ರಣವದ ಚಿಂತನೆಯು ಹೇಳಲ್ಪಡುತ್ತದೆ. ಒಂದನೇದ್ದು ಎರಡು ರೀತಿಯಿಂದ ಹೇಳ್ತೇವೆ ತಿಳಿಯಾರ. ಒಂದೇನೋ ಎಂಥದ್ದು? ಪರಬ್ರಹ್ಮ ರೂಪದಿಂದ. ಒಂದೇನೋ ಪರಬ್ರಹ್ಮ ರೂಪದಿಂದ. ಪರಬ್ರಹ್ಮ ಅಂದ್ರಿ ಬರೇ ಬ್ರಹ್ಮ ಅಲ್ಲಿಲ್ಲ, ಅಲ್ಲಿ ಪರಬ್ರಹ್ಮ, ಪರನು ವಿಶೇಷಣ ಹಚ್ಚಾರವರು. ನಿರ್ಗುಣ, ನಿರಂತರ ಮತ್ತು ಉಪಾಧಿ ರಹಿತವಾಗುವುದು ಪರಬ್ರಹ್ಮ ಅಂತ. ನಿರುಪಾಧಿಕವಾಗಿರುವುದು ಯಾವುದು? ನಿರತಿಶಯವಾಗಿರುವುದು. ಮತ್ತು ಯಾವುದು ನಿರಂತರವಾಗಿರುವುದಾವುದು? ಅದು ಪರ. ಒಂದೇನೋ ಪರಬ್ರಹ್ಮ ರೂಪದಿಂದ ಪ್ರಣವದ ಚಿಂತನೆಯು ಹೇಳಲ್ಪಡುತ್ತದೆ. ಮತ್ತು ಎರಡನೇದ್ದಾಗಿ ಅಪರಬ್ರಹ್ಮ ರೂಪದಿಂದ ಹೇಳಲ್ಪಡುತ್ತದೆ. ಅಪರ, ಪರ ಅಲ್ಲದು. ಅಂದ್ರೆ ಇದುವೇ ಸಗುಣ, ಅದುವೇ ನಿರ್ಗುಣ. ಒಂದನೇದ್ದು ಹೇಳುದು ನಿರ್ಗುಣ, ಈ ಎರಡನೇದ್ದು ಹೇಳುದು ಅಪರಬ್ರಹ್ಮ ಏನದು? ಸಗುಣ. ಇನ್ನು ಒಂದನೇದ್ದು ನಿರ್ಗುಣ ಬ್ರಹ್ಮವನ್ನು ಪರಬ್ರಹ್ಮವೆಂದು ಹೇಳುತ್ತಾರೆ. ಹೇಳಿದ್ರು ನೋಡ್ರಿ ಅವರೇ ಇಲ್ಲಿ. ಆ ನಿರ್ಗುಣ ಬ್ರಹ್ಮಕ್ಕೆ ಪರಬ್ರಹ್ಮವೆಂದು ಹೇಳುತ್ತಾರೆ. ಮತ್ತು ಸಗುಣ ಬ್ರಹ್ಮವನ್ನು ಅಪರಬ್ರಹ್ಮವೆಂದು ಹೇಳುತ್ತಾರೆ. ಇದು ಅಪರಬ್ರಹ್ಮ, ಪರ ಅಲ್ಲ. ಇದನ್ನು ಸಹಿತ ಏನಾಗ್ತದೆ? ಮುಂದೋಗಿ ಇಲ್ಲ ಆಗ್ತದೆ. ಅದು ನಿರ್ಗುಣ ಬ್ರಹ್ಮ ಸ್ವರೂಪನೇ ಆಗ್ತದೆ ವಿಚಾರ ಮಾಡುವುದರಿಂದ. ಒಂದನೇದ್ದು ಪರಬ್ರಹ್ಮ ರೂಪದಿಂದ ಪ್ರಣವದ ಚಿಂತನೆಯನ್ನು ಮಾಡಿದ್ದಾದರೆ ಅದರಿಂದ ಮೋಕ್ಷವು ಪ್ರಾಪ್ತವಾಗುತ್ತದೆ. ಇನ್ನು ಎರಡನೇದ್ದು ಅಪರಬ್ರಹ್ಮ ರೂಪದಿಂದ ಪ್ರಣವದ ಚಿಂತನೆಯನ್ನು ಮಾಡಿದ್ದಾದರೆ ಅದರಿಂದ ಬ್ರಹ್ಮಲೋಕವು ಪ್ರಾಪ್ತವಾಗುತ್ತದೆ. ಇದರಿಂದ ಏನಾಗ್ತದೆ? ಬ್ರಹ್ಮಲೋಕ ಪ್ರಾಪ್ತ ಆಗ್ತದೆ. ಅದರಿಂದ ಅಪರಬ್ರಹ್ಮದಿಂದ. ಪರಬ್ರಹ್ಮದಿಂದ ಮೋಕ್ಷ ಆಗ್ತದೆ. ಈ ರೀತಿಯಿಂದ ನಿರ್ಗುಣ ಸಗುಣ ಭೇದದಿಂದ ಪ್ರಣವೋಪಾಸನೆ ಎರಡು ಪ್ರಕಾರವಿರುತ್ತದೆ. ಟಿಪ್ಪಣಿ ನಿತ್ಯೇನ್ರಿ ಒಂದು? ಇಲ್ಲ ಟಿಪ್ಪಣಿ ಇಲ್ರಿ. ಇಲ್ಲನ್ರಿ?
ತೊಗೊಂಡಿದ್ದೇವಲ್ಲ ಆಗಲೇ ಮಾಂಡುಕ್ಯ ಶಬ್ದದಿಂದ ಗೌಡಪಾದಾಚಾರ್ಯ ಬರೋಬ್ರಿ. ಇನ್ನ 283ನೇ ಅಂಕದಲ್ಲಿ ನಿರ್ಗುಣ ರೂಪ ಪ್ರಣವೋಪಾಸನೆಯ ರೀತಿಯು ಪ್ರಾರಂಭ ಮಾಡ್ತಾರೆ. ಇನ್ನು ನಿರ್ಗುಣ ಉಪಾಸನೆಯ ರೀತಿಯನ್ನು ಬರೆಯುತ್ತೇವೆ. ನಿರ್ಗುಣ ಉಪಾಸನೆ ಏನ್ರಿ? ನಿರ್ಗುಣ ಉಪಾಸನೆಯನ್ನಲ್ಲ, ಏನಂತಾರ? ಸಗುಣ ಅಲ್ರಿ. ನೋಡ್ರಿ ಏನಂತಾರ್ರಿ? ಉಪಾಸನೆಯ ರೀತಿ ಯಾವುದು? ನಿರ್ಗುಣ ಉಪಾಸನೆಯ ರೀತಿಯನ್ನು ಬರೆಯುತ್ತೇವೆ, ಸಗುಣ ಉಪಾಸನೆಯನ್ನಲ್ಲ. ಯಾಕಂದರೆ ಒಂದನೇದ್ದು, ಯಾರಿಗೆ ಬ್ರಹ್ಮಲೋಕದ ಇಚ್ಛೆ ಇರುವುದು ಅವರಿಗೆ ನಿರ್ಗುಣ ಉಪಾಸನೆಯಿಂದಲೂ ಕೂಡ ಇಚ್ಛಾರೂಪ ಪ್ರತಿಬಂಧಕವಿರುವುದರಿಂದ ಅವರಿಗೆ ಏನು ಬ್ರಹ್ಮಲೋಕಕ್ಕೆ ಹೋಗ್ಬೇಕಂತ ಇಚ್ಛಾದಲ್ಲ, ಆ ಇಚ್ಛಾರೂಪ ಪ್ರತಿಬಂಧಕವಿರುವುದರಿಂದ ಪ್ರತಿಬಂಧಕ ಮಾಡ್ತದೋ ಇಚ್ಛಾದ. ಯಾಕದು ಮೋಕ್ಷನೇ ಆಗ್ತಿತ್ತು, ಆ ನಡು ಇಚ್ಛಾ ಇದ್ದುದರಿಂದ ಪ್ರತಿಬಂಧಕ ಮಾಡ್ತದು. ಪ್ರತಿಬಂಧಕವಿರುವುದರಿಂದ ಜ್ಞಾನದ್ವಾರ ತತ್ಕಾಲ ಮೋಕ್ಷವಾಗುವುದಿಲ್ಲ. ಮತ್ತೇನೆಂದರೆ ಬ್ರಹ್ಮಲೋಕವೇ ಪ್ರಾಪ್ತವಾಗುತ್ತದೆ. ಅದು ಇಚ್ಛಾ ಇತ್ತಪ್ಪ ಅಂದ್ರೆ ಆ ಇಚ್ಛಾ ಏನ್ ಮಾಡ್ತದ? ಮೋಕ್ಷಕ್ಕೆ ಪ್ರತಿಬಂಧಕ ಮಾಡ್ತದ. ಅದು ಅಲ್ಲೇನಾಗ್ತದ? ಮೋಕ್ಷ ಆಗುವುದಿಲ್ಲ. ಮತ್ತೇನೆಂದರೆ ಬ್ರಹ್ಮಲೋಕವೇ ಪ್ರಾಪ್ತಿಯಾಗುತ್ತದೆ. ಅಲ್ಲಿ ಹಿರಣ್ಯ ಗರ್ಭನ ಸಮಾನವಾದ ಭೋಗಗಳನ್ನು ಭೋಗಿಸಿದ ನಂತರ ನೋಡ್ರಿ, ಅಲ್ಲಿ ಹಿರಣ್ಯ ಗರ್ಭ ಅಂದ್ರೆ ಯಾರ್ರಿ? ಈಶ್ವರನ ಸೂಕ್ಷ್ಮ ದೇವರು. ಸಮಷ್ಟಿ ಸೂಕ್ಷ್ಮ ಶರೀರ. ಅಲ್ಲಿ ಹಿರಣ್ಯ ಗರ್ಭನ ಸಮಾನವಾದ ಭೋಗಗಳನ್ನು ಭೋಗಿಸಿದ ನಂತರ ಜ್ಞಾನವಾಗುತ್ತದೆ. ಅಲ್ಲಿ ಆ ಹಿರಣ್ಯ ಗರ್ಭನ ಸಮಾನ ಎಲ್ತ ಎಷ್ಟು ದಿನ ಇರ್ತಾನ ಅಲ್ಲಿ ತನ ಆ ಭೋಗಗಳನ್ನು ಭೋಗಿಸಿದ ನಂತರ ಜ್ಞಾನವಾಗುತ್ತದೆ. ಆವಾಗ ಮೋಕ್ಷವಾಗುತ್ತದೆ. ಡೈರೆಕ್ಟೇ ಆಗ್ತಿತ್ತು, ಆದ್ರೆ ಇಚ್ಛಾರೂಪ ಪ್ರತಿಬಂಧಕಿರೋಣದರಿಂದ ಆಗಲಿಲ್ಲದು. ಅದು ಬ್ರಹ್ಮಲೋಕಕ್ಕೆ ಹೋಗಿ ಆ ಹಿರಣ್ಯ ಗರ್ಭನ ಸಮಾನ ಅವ ಏನೇನು ಭೋಗಿಸ್ತಾನ ಆ ಭೋಗೆಲ್ಲ ಇವನಿಗೆ ಭೋಗಿಸಿದ ನಂತರ ಜ್ಞಾನವಾಗುತ್ತದೆ, ಆವಾಗ ಮೋಕ್ಷವಾಗುತ್ತದೆ. ಮತ್ತು ಇನ್ನು ಎರಡನೇ ಕಡ, ಯಾರಿಗೆ ಬ್ರಹ್ಮಲೋಕದ ಇಚ್ಛೆ ಇರುವುದಿಲ್ಲವೋ, ಅವರಿಗೆ ಇಚ್ಛಾನೇ ಇಲ್ಲ, ಅವರಿಗೆ ಈ ಲೋಕದಲ್ಲಿಯೇ ಜ್ಞಾನ ಉಂಟಾಗಿ ಮೋಕ್ಷವಾಗುತ್ತದೆ. ಎಲ್ಲಿ ಹೋಗುದಿಲ್ಲ ಅವರು. ಯಾಕ? ಇಚ್ಛಾನೇ ಇಲ್ಲ. ಇಚ್ಛಾ ಇಲ್ಲ ಅಂದ್ರೆ ಪ್ರತಿಬಂಧಕ್ಕಿಲ್ಲ, ಇಲ್ಲೇ ಜ್ಞಾನ ಆಗಿ ಅವ್ರಿಗೇನಾಗ್ತದಪ್ಪ ಅಂತ ಕೇಳಿದ್ರೆ ಮೋಕ್ಷವಾಗುತ್ತದೆ. ಈ ರೀತಿಯಿಂದ ಸಗುಣ ಉಪಾಸನೆಯ ಫಲವಾದರೂ ಕೂಡ ನಿರ್ಗುಣ ಉಪಾಸನೆಯಲ್ಲಿ ಅಂತರ್ಭೂತವಿರುತ್ತದೆ. ಆದ್ದರಿಂದ ನಿರ್ಗುಣ ಉಪಾಸನೆಯ ರೀತಿಯನ್ನು ಹೇಳುತ್ತೇವೆ. ನಾವು ಸಗುಣ ಕೈ ಬಿಟ್ಟೆವು. ಯಾಕ? ಈ ನಿರ್ಗುಣ ಉಪಾಸನೆಯಿಂದ ಸಿಗ್ತದೆ. ಅದನ್ನು ಹೆಂಗಂದ್ರೆ ಅವ್ ಮೈಸೂರಿಗೆ ಹೋಗವನಂದ್ರೆ ಸಹಿತ ಬೆಂಗಳೂರು ನಡು ಹತ್ತದಲ್ಲ, ಅಲ್ಲಿ ಒಂದು ಇಳಿದು ಏರ್ತಾನೆ. ಮತ್ತೇನು? ಈ ರೀತಿಯಿಂದ ಸಗುಣ ಉಪಾಸನೆಯ ಫಲವಾದರೂ ಕೂಡ ನಿರ್ಗುಣ ಉಪಾಸನೆಯಲ್ಲಿ ಅಂತರ್ಭೂತವಿರುತ್ತದೆ. ಆದ್ದರಿಂದ ನಿರ್ಗುಣ ಉಪಾಸನೆ ರೀತಿಯನ್ನು ಹೇಳುತ್ತೇವೆ. ಯಾವುದು ಕಿಂಚಿತ್ ಕಾಲ ಏನಂತಾರೆ? ಯಾವುದು ಕಿಂಚಿತ್ ಕಾರಣ ಕಾರ್ಯ ನೋಡ್ರಿ ಅಂತಾರೆ. ಯಾವುದು ಕಿಂಚಿತ್ ಕಾರಣ ಕಾರ್ಯ ವಸ್ತು ಇರುವುದು ಅದು ಓಂಕಾರ ಸ್ವರೂಪವಿರುತ್ತದೆ. ಆದ್ದರಿಂದ ಸರ್ವರೂಪವು ಓಂಕಾರವಿರುತ್ತದೆ.
ಸರ್ವರೂಪ ಎಲ್ಲ ಏನಾಯ್ತದು ಓಂಕಾರ ಆಗಿಬಿಡ್ತು. ಏನತ್ ಕೊಟ್ರ ನೋಡ್ರಿ, ಯಾವುದು ಕಿಂಚಿತ್ ಕಾರ್ಯ ಏನ್ರಿ ಕಾರಣ ಕಾರ್ಯ, ಕಿಂಚಿತ್ ಕಾರಣ ಕಾರ್ಯ ವಸ್ತು ಇರುವುದು ಅದು ಓಂಕಾರ ಸ್ವರೂಪವೇ ಇರುತ್ತದೆ. ಆ ಓಂಕಾರಕ್ಕೆ ಬಿಟ್ಟಿಲ್ಲ. ಕಿಂಚಿತ್ ಅದು ಕಾರಣ ಇರಬಹುದು, ಕಾರ್ಯನೂ ಇರಬಹುದು. ಅದು ಓಂಕಾರ ಸ್ವರೂಪಕ್ಕೆ ಬಿಟ್ಟಿಲ್ಲ. ಆದ್ದರಿಂದ ಸರ್ವರೂಪವು ಏನಾಯ್ತು ಓಂಕಾರವಿರುತ್ತದೆ. ಸರ್ವರೂಪ ಎಲ್ಲ ಏನಾಯ್ತು ಓಂಕಾರ ಸ್ವರೂಪ ಆಯ್ತದು. ಇನ್ನು ಒಂದನೇದು, ಸರ್ವ ಪದಾರ್ಥಗಳಲ್ಲಿ ನಾನು ಮತ್ತು ಸರ್ವ ಪದಾರ್ಥಗಳಲ್ಲಿ ನಾಮ ಮತ್ತು ರೂಪವೆಂದು ಎರಡು ಭಾಗಗಳಿರುತ್ತವೆ. ನೋಡ್ರಿ, ಸರ್ವ ಪದಾರ್ಥಗಳಲ್ಲಿ ನಾಮ ಮತ್ತು ರೂಪವೆಂದು ಎರಡು ಭಾಗಗಳಿರುತ್ತವೆ. ಅವುಗಳಲ್ಲಿ ರೂಪ ಭಾಗವು ತಮ್ಮ ತಮ್ಮ ನಾಮ ಭಾಗಗಳಿಂದ ಬೇರೆಯಾಗಿರುವುದಿಲ್ಲ. ಆ ರೂಪ ಭಾಗವು ತಮ್ಮ ತಮ್ಮ ನಾಮ ಭಾಗಗಳಿಂದ ಬೇರೆಯಾಗಿರುವುದಿಲ್ಲ. ಮತ್ತೇನೆಂದರೆ ನಾಮದ ಸ್ವರೂಪವೇ ರೂಪವಾಗಿರುತ್ತದೆ. ಅದು ಹೆಂಗದ? ಆ ನಾಮದ ಸ್ವರೂಪವೇ ರೂಪವಾಗಿರುತ್ತದೆ. ಯಾಕಂದರೆ ಪದಾರ್ಥದ ಯಾವ ರೂಪ ಅಂದರೆ ಆಕಾರವಿರುವುದು, ಅದು ನಾಮದಿಂದ ಕೂಡ ನಿರೂಪಣ ಮಾಡಿ ಗ್ರಹಣ ಅಥವಾ ತ್ಯಾಗವಾಗುತ್ತದೆ. ನಾಮವನ್ನು ತಿಳಿಯದ ಹೊರತಾಗಿ ಕೇವಲ ಆಕಾರದಿಂದ ವ್ಯವಹಾರವು ಸಿದ್ಧವಾಗುವುದಿಲ್ಲ. ಅದ್ರ ಹೆಸರು ತೋಳಿಲ್ಲ ಅಂದ್ರೆ ಅದು ಇದು ತೊಂಬಂದ್ರೆ ಯಾನ್ ತರ್ಬೇಕವ? ಅದರ ನಾಮ ಎತ್ತದಾಕ್ರ ಏನಾಗ್ತದ? ಆ ವಸ್ತುವಿಂದು ಆಕಾರ ಜ್ಞಾನ ಆಗ್ತದ. ಈ ವಿಷಯವನ್ನು ಮತ್ತೆ ನೋಡೋಣ್ರಿ ನಾಳಿನ ದಿವಸ. ಸಮಯ ಆಯ್ತು. ಯಾರಾದ್ರೂ ನಡು ಹಂಗೆ ತಾವು ಕೇಳಿದ್ರೆ ಅದ್ರ ಮಕ್ಕದ್ರ ವಿಚಾರ ಮಾಡ್ಲಿಕ್ಕೆ ಬರ್ತದೆ. ನೀವು ಗಪ್ ಅಂದ್ರೆ ನಾವು ಸುಮ್ಮ ಉದ್ದಕ್ಕೆ ಹೋಗ್ಬೇಕಾಗ್ತದೆ. ಓಂ ನಮಃ ಶಿವಾಯ. ತಮ್ಮ ಪಾದಕ್ಕೆ ನಮಸ್ಕಾರ ಅಪ್ಪಾಜಿ. ಓಂ ನಮಃ ಶಿವಾಯ. ಇಲ್ಲ, ಏನರೇ ಅನಿಸಿಕೆಗಳಿದ್ರೆ ನೀವು ಕೇಳಿದ್ರಿ ಅಂದ್ರೆ ಅದ್ರ ಮ್ಯಾಗ ವಿಚಾರ ಮಾಡ್ಲಿಕ್ಕೆ ಬರ್ತದ. ನೀವು ಗಪ್ ಅಂದ್ರೆ ಸುಮ್ಮ ಉದ್ದಕ್ಕೆ ಹೋಗ್ಬಿಡ್ತೀವಿ ನಾವು. ಶಿವ ಶಿವ ಶಿವ. ಓಂ ನಮಃ ಶಿವಾಯ. ಪಾದಗ್ರಿ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಬಸಂತಯ್ಯ ಅವ್ರ ಹಂಗೆ ಹೇಳ್ತಿರ್ಪಾಜಿ, ಅರ್ಥ ಆಗ್ತೈತ್ರಿಪ್ಪ. ಅವ್ರು ನೀವು 2 ದಿವಸ ಗಪ್ಪ ಆಗಿರಪ್ಪ. ಹಿಂಗಾಗಿ ಏನ್ ಮಾಡೋಣ್ರಿ, ನಾವು ಸುಮ್ಮ ಹೋಗ್ಬಿಡ್ತದ ಗಾಡಿ. ಯಾರು ಇರಲ್ರಿ, ಕೈ ಹೇಳಲ್ರಿ.